ಈ ಗಂಗಾ ಯಮುನಾ ಸರಸ್ವತಿ ಈ ಪುಣ್ಯ ಸ್ನಾನದಿಂದ, ಈ ಪುಣ್ಯ ನೀರಿಂದ ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ. ಓಂ ನಮಃ ಶಿವಾಯ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಗಲೀಜ್ ನೀರು, ಡ್ರೈನೇಜ್ ನೀರು ಅಂತಾರೆ ನೋಡಿ. ಮಗುನ ಎಷ್ಟು ಅದ್ಭುತವಾಗಿ ಸ್ನಾನ ಮಾಡಿಸ್ತವ್ರೆ. ಆ ಥರ ನೀರಾಗಿದ್ದಿದ್ರೆ ದಿನಕ್ಕೆ 4-5 ಲಕ್ಷ ಜನ ಬರ್ತಾವ್ರೆ ಇಲ್ಲಿಗೆ. ಇನ್ನೂ ಜಾಸ್ತಿನೇ ಬರ್ಬೋದು. ನಾನು ಹೇಳಿದ 4-5 ಲಕ್ಷ ಅಂತ ಹೇಳಿದ್ದು ಅಷ್ಟೇ. ಕೊನೆಗೂ ಗಂಗಾ ಯಮುನಾ ಸರಸ್ವತಿ ಈ 3 ನದಿಗಳು ಸೇರಿರೋ ಈ ಪುಣ್ಯ ನದಿಗೆ ಕಾಲಿಟ್ಟಾಯಿತು. ಕುಂಭಮೇಳಕ್ಕೆ ಎಲ್ಲರನ್ನೂ ಸ್ವಾಗತಿಸ್ತೀನಿ. ತುಂಬ ಶುದ್ಧವಾಗಿದೆ. 7 ಜನ ಎಲ್ಲೋ ಸ್ನಾನ ಮಾಡ್ಬಿಟ್ಟು ಹೇಳ್ಬೋದು ನೀರು ಅಷ್ಟು ಗಲೀಜಾಗಿದೆ, ಗಲೀಜು ನೀರೆಲ್ಲ ಅಲ್ಲಿ ಹೋಗ್ತಿದೆ ಹಂಗೆ ಹಿಂಗೆ ಅಂತ. ಬಟ್ ಏನೋ ಅವರೆಲ್ಲ ಎಲ್ಲಿ ನೋಡಿದಾರೆ ಏನೋ ಗೊತ್ತಿಲ್ಲ. ನಾನು ನೋಡಿದ ಪ್ರಕಾರ ನೀರು ತುಂಬ ಶುದ್ಧವಾಗಿದೆ, ಪರಿಶುದ್ಧವಾಗಿದೆ ನೀರು. ಈ ಗಂಗೆ ನೀರು ಬರೀ ಸ್ನಾನ ಮಾಡೋದಲ್ಲ, ನೀವು ಕುಡಿದು ನೋಡಿ ಎಷ್ಟು ಪರಿಶುದ್ಧವಾಗಿದೆ ಅಂದರೆ ಅಷ್ಟು ಪರಿಶುದ್ಧವಾಗಿದೆ ನೀರು. ಹರಿಯೋ ನದಿಯಲ್ಲಿ ಎಲ್ಲಿರುತ್ತೆ ಗಲೀಜು ನೋಡಿ, ಎಷ್ಟು ಕ್ಲೀನಾಗಿ ನೀರು ಹೋಗ್ತಾನೆ ಇದೆ. ಸ್ವಲ್ಪ ಮುಂದೆ ಬಂದು ಸ್ನಾನ ಮಾಡ್ಬೋದಾಗಿತ್ತು ಅವರು. ಹಿಂಗೆ ಯಾರೋ ಹೇಳಿದ್ರು ಇಲ್ಲಿಂದ ನೀರು ತರಬೇಕಾ, ನೀರೆಲ್ಲ ಗಲೀಜು ನೀರೆಲ್ಲ ಇಲ್ಲಿಗೆ ಬರುತ್ತೆ ಹಂಗೆ ಹಿಂಗೆ ಅಂತ. ಏನೋ ಅವ್ರೇನೋ ಬೇರೆ ಎಲ್ಲ ನೋಡಿರ್ಬೋದೇನೋ. ನೀವು ಸೈಡಲ್ಲಿ ನೀರು ತಗೊಂಡ್ರೆ ಗಲೀಜು ನೀರೇ ಬರೋದು. ಸೈಡಲ್ಲಿ ಹಾಕಿ ತೊಗೊಳ್ತೀರಾ, ಸೆಂಟ್ರಲ್ ಬಂದು ತೊಗೋಬೋದಲ್ವ ನೀವು ಆರಾಮಾಗಿ. ಸೇಫ್ಟಿಗೆ ಅಂತ ಸೈಡಲ್ಲಿ ಹಾಕ್ಬಿಟ್ಟಿದ್ದಾರೆ, ಅಲ್ಲಿ ಹರಿತಾರಲ್ಲ ನೀರು. ನೀವು ಅಲ್ಲಿ ಸ್ನಾನ ಮಾಡಿದ್ರೆ ಗಲೀಜು ನೀರೆಲ್ಲ ಅಲ್ಲೇ ಬರುತ್ತೆ. ಅದರಿಂದ ಸ್ವಲ್ಪ ಮುಂದೆ ಬಂದರೆ ಲೆಫ್ಟಲ್ಲಿ ನೋಡಿ ಜಾಗ ಇದೆ ನೋಡಿರ್ತಾರೆ ನೋಡಿ, ಅಲ್ಲಿ ಸೇಫ್ಟಿಗೆ ಹಾಕೋರಲ್ಲ ನೋಡಿ, ಎಲ್ಲರೂ ಅಲ್ಲಿ ಸ್ನಾನ ಮಾಡ್ತಿದ್ದಾರಲ್ಲ ಅಲ್ಲೇ ಎಲ್ಲ ಫುಲ್ ಗಲೀಜಿರೋದು. ನೀವು ಸ್ವಲ್ಪ ಹಂಗೆ ಮುಂದೆ ಬಂದರೆ ಇಲ್ಲಿ ಮುಂದಕ್ಕೆ ಬಂದು ಸ್ನಾನ ಮಾಡ್ಕೋಬೋದು ನೀವು. ಇಲ್ಲಿ ನೀರು ಹರಿತಾ ಇರುತ್ತೆ, ಇಲ್ಲಿ ಯಾವುದೇ ರೀತಿ ಗಲೀಜಿರಲ್ಲ, ತುಂಬ ಶುದ್ಧವಾಗಿರುತ್ತೆ ನೀರು. ಬೇಕಾದ್ರೆ ನೋಡಿ ತೋರಿಸ್ತೀನಿ ನೋಡಿ. ನೋಡಿ ಅಲ್ಲಿ ಗಲೀಜಿದೆ, ಇಲ್ಲಿ ಗಲೀಜಿದೆ ಅಂತಾರೆ ನೋಡಿ, ಎಷ್ಟು ಅದ್ಭುತವಾಗಿದೆ ನೀರು. ನೀವು ಹಂಗೆ ಸ್ವಲ್ಪ ಮುಂದೆ ಬಂದರೆ ನೋಡಿ ಇಲ್ಲಿ ಸ್ನಾನ ಮಾಡ್ಕೋಬೋದು ನೀವು. ಯಾವುದೇ ರೀತಿ ನಿಮಗೆ ಗಲೀಜು ಏನೂ ಇರಲ್ಲ. ತುಂಬ ಅದ್ಭುತವಾಗಿದೆ ನೀರು ನೋಡಿ, ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ನೀರು ಅಂತ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ ನೀರು. ಪಾರ್ಕಿಂಗಿಂದ ಹಿಡಿದು ನೀವು 25-30 ಕಿಲೋಮೀಟರ್ ನಡಿಬೇಕಾಗುತ್ತೆ ನೀವು. ಸೊ ಅದರಿಂದ ಯೋಗಿಯವ್ರು ಏನು ಹೇಳಿದ್ದಾರೆ ಅಂದರೆ ಗಂಗಾ ಯಮುನಾ ಸರಸ್ವತಿ ಎಲ್ಲ ಸೆಕ್ಟರಿಂದನೂ ಬರುತ್ತೆ ನೀರು. ನೀವು ಎಲ್ಲಿ ಸ್ನಾನ ಮಾಡಿದ್ರೂ ಅದೇ ನೀರೇ. ಇಲ್ಲಿ ನಾಗಾ ಸಾಧು ಸ್ವಾಮೀಜಿಗಳು ಮತ್ತು ಅಗೋರಿಗಳನ್ನ ನೀವು ನೋಡೋಕ್ಕಾಗಲ್ಲ, ಯಾಕೆ ಅಂದರೆ ಎಲ್ಲ ಕಾಶಿ ಕೊಟ್ಬಿಟ್ಟವ್ರೆ. ನಾನು ಇನ್ನೊಂದು ವಿಡಿಯೋ ನೋಡಿ, ಇನ್ನೊಂದು ವಿಡಿಯೋದಲ್ಲಿ ಕಾಶಿ ವಿಡಿಯೋ ಹಾಕಿದ್ದೀನಿ, ಅದರಲ್ಲಿ ಎಲ್ಲರೂ ಇದ್ದಾರೆ ನೋಡಿ. ನೀವು ಸಂಗಮಲ್ಲಿ ಸ್ನಾನ ಮಾಡಬೇಕು ಅಂದರೆ ಎಲ್ಲಿಗೆ ಬರಬೇಕಪ್ಪ ಅಂದರೆ ಸೆಕ್ಟರ್ ನಂಬರ್ 6ಗೆ ಬರಬೇಕು ನೋಡಿ. ಇದೇ ಸೆಕ್ಟರ್ ನಂಬರ್ 6. ಇಲ್ಲಿಂದ ಕರೆಕ್ಟಾಗಿ 1.5 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಇದೆ. ನಡ್ಕೊಂಡು ನೀವು ಹೋದರೆ ಕರೆಕ್ಟಾಗಿ ಸಂಗಮಕ್ಕೆ ನೀವು ಸೇರ್ಬೋದು. ಮತ್ತು ನೋಡಿ ಇಲ್ಲಿ ಇಸ್ಕಾನ್ ದೇವಸ್ಥಾನದವರು ಇಸ್ಕಾನ್ ದೇವಸ್ಥಾನ ಥರ ಕಟ್ಬಿಟ್ಟು ಊಟದ ವ್ಯವಸ್ಥೆ ಮತ್ತು ವಿಶ್ರಾಂತಿ ತೊಗೊಳ್ಳೋಕ್ಕೆ ಒಂದು ದೇವಸ್ಥಾನ ಥರ ಕಟ್ಟಿದ್ದಾರೆ ನೋಡಿ. ಬೆಳಗ್ಗೆ ಆದರೆ ಸಿಕ್ಕಾಪಟ್ಟೆ ಚಳಿ ಇರುತ್ತೆ. ನಿಮಗೆ 9 ಗಂಟೆ 10 ಗಂಟೆ ಆಗ್ತಾ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ. ಸೊ ಅದರಿಂದ ಈ ಥರ ದೇವಸ್ಥಾನಗಳು ಮಾಡಿದ್ದಾರೆ. ಒಳಗಡೆ ಹೋಗಿ ನೀವು ವಿಶ್ರಾಂತಿ ತೊಗೋಬೋದು. ಹಂಗೆ ನೀವು ಒಳಗಡೆ ಬಂದರೆ ರಾಧೆ ಕೃಷ್ಣ ದರ್ಶನ ಪಡಿಬೋದು ನೀವು. ಹಂಗೆ ನೀವು ರಾಧೆ ಕೃಷ್ಣ ದರ್ಶನ ಪಡ್ಕೊಂಡು ಪಕ್ಕದಲ್ಲಿ ಹಂಗೆ ಇಸ್ಕಾನ್ ಫೌಂಡರ್ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರವರ ಆಶೀರ್ವಾದನೂ ತೊಗೋಬೋದು. ಪಕ್ಕದಲ್ಲಿ ನೀವು ವಿಶ್ರಾಂತಿನೂ ತೊಗೋಬೋದು. ಬರೀ ಇಸ್ಕಾನಲ್ಲಿ ಮಾತ್ರ ಊಟದ ವ್ಯವಸ್ಥೆ ಇದೆ ಅಂತ ಅನ್ಕೋಬೇಡಿ. ನೀವು ಸೆಕ್ಟರ್ ಒಳಗಡೆ ಬಂದರೆ ನೋಡಿ ಎಲ್ಲ ಕಡೆನೂ ನಿಮಗೆ ಊಟದ ವ್ಯವಸ್ಥೆ ಇರುತ್ತೆ.
ನೋಡಿ ಇಸ್ಕಾನ್ ಎದುರುಗಡೆ ಊಟ ಕೊಡ್ತಾ ಇರೋದು ಇದು. ಇಸ್ಕಾನಲ್ಲಿ ಊಟ ಎಲ್ಲಿ ಕೊಡ್ತಾರೆ ಅಂತ ಈ ವಿಡಿಯೋಲಿ ತೋರಿಸ್ತೀನಿ ನೋಡಿ ಹೆಂಗೆ. ನೋಡಿ ಇಸ್ಕಾನ್ ದೇವಸ್ಥಾನದಲ್ಲಿ ಬೆಳಗ್ಗೆ ಟಿಫನ್ನು, ಮಧ್ಯಾಹ್ನ ಊಟ, ತಿರ್ಗಾ ನೈಟ್ ಊಟದ ವ್ಯವಸ್ಥೆ ಇರುತ್ತೆ. ಎಲ್ಲಪ್ಪ ಕೊಡ್ತಾರೆ ಅಂದರೆ ನೋಡಿ ಇಸ್ಕಾನ್ ದೇವಸ್ಥಾನಕ್ಕೆಲ್ಲ ಪಕ್ಕದಲ್ಲೇ ಒಂದು ಗೇಟ್ ಇದೆ. ಆ ಗೇಟ್ ಪಕ್ಕ ಜನಗಳು ಕ್ಯೂ ನಿಂತವ್ರು ನೋಡಿ ಅಲ್ಲಿ ನಿಂತವ್ರಲ್ಲ, ಅಲ್ಲೇ ನಿಮಗೆ ಊಟದ ವ್ಯವಸ್ಥೆ ಇರೋದು. ದಯವಿಟ್ಟು ಇಲ್ಲಿ ಊಟ ಮಾಡದೆ ಮಾತ್ರ ಹೋಗಬೇಡಿ. ಯಾಕೆ ಅಂದರೆ ನಿಮಗೆ ಇಲ್ಲಿ ಚಿಕ್ಕ ಚಿಕ್ಕ ಟೆಂಟ್ ಹಾಕ್ಕೊಂಡು ಹೋಟ್ಲ್ ಥರ ಮಾಡಿಕೊಂಡು ಊಟ ಕೊಡ್ತಾರೆ, ನಿಮಗೆ ಸೆಟ್ ಆಗಲ್ಲ. ಸೊ ಅದರಿಂದ ಸ್ನಾನ ಮುಗಿಸ್ಕೊಂಬಂದು ನೀವು ಊಟ ಸೇವನೆ ಮಾಡಿ. ನೋಡಿ ಇಲ್ಲಿ ತಿರುಪತಿ ದೇವಸ್ಥಾನ ಮಾಡಿದ್ದಾರೆ, ತಿಮ್ಮಪ್ಪನ ದರ್ಶನ ಪಡ್ಕೋಬೋದು ನೀವು. ಇದು ಪ್ರಯಾಗ್ರಾಜಲ್ಲಿರೋ ತಿರುಪತಿ, ಇದು ಆಮೇಲೆ ಒರಿಜಿನಲ್ ತಿರುಪತಿ ಅನ್ಕೊಂಬೇಡಿ, ಪ್ರಯಾಗ್ರಾಜಲ್ಲಿರೋ ತಿರುಪತಿ ಇದು. ತಿರುಪತಿಯಲ್ಲಿ ಹೆಂಗಿದೆಯೋ ಸೇಮ್ ಅದೇ ಥರ ನೋಡಿ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ತಿಮ್ಮಪ್ಪನ ದರ್ಶನ ಪಡ್ಕೊಳ್ಳಿ. ನೋಡಿ ಇಲ್ಲೂ ಪ್ರಸಾದ ಕೊಡ್ತಾರೆ, ಬಟ್ ಆದರೆ ಯಾವಾಗಲೂ ಕೊಡ್ತಾರ ಅಂತ ನಮ್ಗೆ ಗೊತ್ತಿಲ್ಲ. ಬಟ್ ಆದರೆ ಪ್ರಸಾದ ಕೊಡ್ತಾರೆ ನೋಡಿ ಮೊಸರನ್ನ. ಇದೂ ಅದ್ಭುತವಾಗಿತ್ತು, ಇದನ್ನು ನೀವು ಸೇವನೆ ಮಾಡ್ಬೋದು. ಪಕ್ಕದಲ್ಲಿ ಇಲ್ಲೂ ನೀವು ವಿಶ್ರಾಂತಿ ತೊಗೋಬೋದು.